ತುಂಬಾ ಅದ್ಭುತವಾಗಿ ಆಟ ಪ್ರದರ್ಶನ ಮಾಡ್ತಿದ್ದಾರೆ. ಲೀಡರ್ ಔಟ್ ಆಗಿದ್ದಾರೆ. ಇದಾದ ಮೇಲೂ ಆಟವನ್ನು ಆಡ್ತಿದ್ದಾರೆ. ಸೆಮಿಫೈನಲ್ ಮುಂದಿನ ತಯಾರಿ ಕಲ್ಲೂರು ತಂಡ ನಾಯಕರು ಆಗಮಿಸಿದ್ದಾರೆ. ನಿರ್ಮಾಣ ತಂಡ ನಾಯಕರು ಬರಬೇಕು. ತಂಡ ನಾಯಕರು ಬಂದಿದ್ದಾರೆ. ನಿರ್ಮಾಣ ತಂಡ ನಾಯಕರು ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಕೇವಲ ಎಳೆ ತಂಡಗಳು ಉಳಿದಿರಿಂದ ಎಲ್ಲರೂ ಪ್ರೋತ್ಸಾಹಿಸಬೇಕು. ಟಿಕೆಟ್ ಕಲ್ಲೂರು ನಾಯಕರು ಬಂದು ಆಗಮಿಸಿದ್ದರಿಂದ ನೀರ್ಮಾನ ಕಂಡು ಬಂದಿಲ್ಲ. ಬೋನಸ್ ಕೊಡ್ಬೇಕು ಹೊಡಿಬೇಕು ಬಾಬಲಿ అట్లా కడతారు ఆడతానా ಸ್ವಲ್ಪ ಹೊರಗೆ ಸ್ವಲ್ಪ ಏನು ಕಾಲು ಬೇನೆ ಸರಿ ಕೇಸ ಹೋಗ್ತಾರೆ. ಸೆವೆನ್ ಫೈನಲ್ ಡೇ ನೋಡ್ಲೆ ಮಾಡಿಲ್ಲದ ಮಡಿ ಅವ್ನು ಯಾರ ಕೇಳಿ ಕಾಮೆಂಟ್ ಮಾಡ್ತಿರಲ್ಲ ನಮ್ಮ ಜಾಸ್ತಿ ದಯವಿಟ್ಟು ಯಾರು ಜಾಸ್ತಿ ಕ್ರೀಡೆಯನ್ನು ಹೊರಗೆ ತಳ್ಳಬೇಡಿ. ಪಾಪ ಕಾಯ್ದಿದ್ದಾರೆ. ಗುಡ್ಡ ಗೌಡ ಗುಡ್ಡ ಹೌದಮ್ಮ ಗೌಡ ಸಮಯ ಅಭಾವವಿರುತ್ತ ಈಗಾಗಲೇ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾವುದು ತೊಂದರೆ ಇಲ್ಲದೆ ಗಲಾಟೆಯಿಲ್ಲದೆ ಸರಳವಾಗಿ ಸಾಧ್ಯತೆಯಿಂದ ಆಟವನ್ನು ಆಡ್ತಾ ಇದ್ದಾರೆ. ಈಗ ನಮ್ಮ ಹಳೆಯ ವೋಟ್ ಮಾಡಲು ಕಾಯ್ಕೊಂಡಿರುತ್ತಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಲ್ಲ ವೀಕ್ಷಕರು ಚಪ್ಪಾಳೆ ತಟ್ಟಿ ಅವರು ಪ್ರೋತ್ಸಾಹಿಸಬೇಕಪ್ಪ. ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಿದರೆ ಅವರಿಗೆ ತುಂಬಾ ಎನರ್ಜಿ ಬರುತ್ತದೆ. ಚೆನ್ನಾಗಾಗ್ತಿದ್ದಾರೆ. ಉತ್ತಮ ಅರ್ಚನೆಯಿಂದ ಇಬ್ಬರು ಎರಡು ತಂಡಗಳು ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಒಬ್ಬರಿಗಿಂತ ಬರ್ತಾ ಇದೆ. ನಾರ್ಮಲ್ ನೀರಿನ ಈ ರೀತಿಯಾಗಿ ತಂಡಗಳು ಆಡ್ತಾ ಇದ್ದಾರೆ.
ನಿಜವಾಗ್ಲೂ ಮುಖ್ಯಂತ ತಂಡಗಳಾಗಿರುತ್ತದೆ. ಬಾಹುಬಲಿ ಆದರೆ ಪ್ರಯತ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಆದರೆ ತಂಡಗಳು ಉತ್ತಮ ರೀತಿಯಿಂದ ಆಟವನ್ನು ಆಡ್ತಾ ಇದೆ. ಯಾವುದು ಗೊಂದಲಿಲ್ಲದೆ ಆಟ ರೀತಿಯಿಂದ ಆಡ್ತಾ ಇದ್ದಾರೆ. ಬೋನಸ್ ಅನ್ನು ಪ್ರಯತ್ನ ಮಾಡಿ ಮತ್ತು ಮುಟ್ಟಬೇಕಂತ ಚಾಲನೆಯಲ್ಲಿ ನಿಂತಿದ್ದಾರೆ. ಏನಾಗ್ತದೆ ನೋಡೋಣ. ನಮ್ಮನ್ನ ಚುರುಕು ಮಾಡಿದಂತ ಉತ್ತಮವಾಗಿ ಕಮೆಂಟ್ರಿ ಮಾಡಲು ಚುರುಕು ಮಾಡಿದಂತ ಬಿಲ್ಲಾವಿಗೆ ಧನ್ಯವಾದಗಳು. ಯಾಕಂದ್ರೆ ಈ ಬಂದಾಗ ತಲುಪ್ತಾರೆ ಏನಕ್ಕೆ ಬಂತು ಅಲ್ಲ 10 ಗಂಟೆ ಟೀಚಿಂಗ್ ಬೇಕಾದ್ರೆ ಪರವಾಗಿಲ್ಲ. ನ್ಯಾಯಯುತವಾಗಿ ಎರಡು ತಂಡಗಳು ಉತ್ತಮ ಎರಡು ಎಕ್ಸ್ಪರ್ಟ್ ನಡೆಯಿಂದ ತಂಡವು ಪ್ರಬಲವಾಗಿದೆ. ಎರಡು ಪ್ರಬಲ ತಂಡಗಳು ನೋಡಿ ವೀಕ್ಷಕರು ಖುಷಿ ಪಡ್ತಾ ಇದ್ದಾರೆ. ಎರಡು ತಂಡ ತಂಡಗಳು ನಿಜವಾಗಲೂ ಆಡ್ತಾ ಇದ್ದಾರೆ. ಇವರ ಒಂದು ಕ್ರೀಡಾ ಸ್ಫೂರ್ತಿಯನ್ನ ಅಭಿಮಾನಿಗಳು ನೋಡಿದ್ರೆ ಅದಕ್ಕೆ ಗಂಭೀರವಾಗಿ ನೋಡ್ತಾ ಇದ್ದಾರೆ. ಸತ್ಯ ಆಟ ಆಡಿ ಚೆನ್ನಾಗಾಡ್ತಾ ಇದ್ದೀರಿ. ಎರಡು ತಂಡದ ಅಷ್ಟೇ ನೀವು ಆಡುವಾಗ ಪಂದ್ಯ ಹೊಡಿಸುವ ನಾವು ಆಡುವಾಗ ತುಂಬಾ ಎನರ್ಜಿ ಆಗ್ತಕ್ಕಂಥ ಎಲ್ಲಾ ಯುವಕರು ಬರ್ತಿದ್ರು. ಆದ್ರೆ ಇವರ ಮಾತ್ರ ಯಾರು ಖರ್ಚು ಮಾಡಿಲ್ಲ. ಕಬಡ್ಡಿ ಕಟ್ಟಿದಪ್ಪ ಮೊದಲು ಆಡ್ತಾ ಇದ್ದೀವಿ. ಟೈಗರ್ ಪ್ರಭುಕರ ಬರ್ತಿದ್ದೆ. ನನ್ನ ಇಂತ ಚೆನ್ನಾಗ್ ಆಗ್ತದೆ. ಕುರುಡಿ ಮೆಣಸಿಗೆ ಹಾಕೊಂಡು ಆಡ್ತಿದ್ದೆ. ನನ್ನ ಜೊತೆಗೆ ಮೆಣಸಿಗೆ ಯಾರು ಅನುಪಾದಗಳು ಬಂದು ನಮ್ಮಲ್ಲಿ ಆಡ್ತಿಲ್ಲ. ಯಾರು ಮುಗಿಸಿದ್ರು ಮೆಣಸಿಗೆ ಆಡ್ತಾ ಇದ್ದಾರೆ. ಲಕ್ಷ್ಮೀಪುರ ತಂಡ ಮಧ್ಯದಲ್ಲಿ ಆಡ್ತಾ ಇರಬೇಕು. ಅದೇ ಹೋಗಪ್ಪ ಅಷ್ಟೇ. ಮತ್ತೇನಿಲ್ಲ.
ಕಲ್ಲೂರಿನ ಕ್ರೀಡಾಪಟುಗಳಿಗೆ ಅಭಿಪ್ರಾಯ ಪೂರ್ತಿಯಾಗುತ್ತದೆ. ಒಳ್ಳೆ ಕ್ರೀಡಾಪಟುಗಳು, ಒಳ್ಳೆಯ ಕಲಾವಿದರು ಮತ್ತು ಶಿಕ್ಷಕರು ತುಂಬಾ ಧನ್ಯವಾದಗಳು. ಮುಖಾಂತರ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಬೇಕು. ಅವರು ಸಂತೋಷದಿಂದ ಕೊಡ್ತಾ ಇದ್ದಾರೆ.